ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 109ನೇ ಅಧ್ಯಾಯ 26-27ನೇ ವಾಕ್ಯಗಳು. ಯೆಹೋವನೇ, ನನ್ನ ದೇವರೇ, ಸಹಾಯ ಮಾಡು, ನಿನ್ನ ಕೃಪೆಗೆ ತಕ್ಕಂತೆ ರಕ್ಷಿಸು. ಆಗ ಅವರು, ಇದು ನಿನ್ನ ಕೆಲಸವೆಂದು ಯೆಹೋವನಾದ ನೀನೇ ಮಾಡಿದ್ದೆಂದು ತಿಳಿದುಕೊಳ್ಳುವರು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಹೋವನೇ, ನನ್ನ ದೇವರೇ, ಸಹಾಯ ಮಾಡು, ನಿನ್ನ ಕೃಪೆಗೆ ತಕ್ಕಂತೆ ರಕ್ಷಿಸು. ಆಗ ಅವರು, ಇದು ನಿನ್ನ ಕೆಲಸವೆಂದು ಯೆಹೋವನಾದ ನೀನೇ ಮಾಡಿದ್ದೆಂದು ತಿಳಿದುಕೊಳ್ಳುವರು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಅನೇಕ ಸಮಯ ಸಹಾಯ ಮಾಡುವವರೇ ಯಾರೂ ಇಲ್ಲ, ನನ್ನ ಜೀವಿತವೇ ಸಾಕಾಗಿದೆ, ನಾನು ಸತ್ತು ಹೋದರೆ ಸಾಕು ಎಂಬುದಾಗಿ ಅನೇಕರು ಆಲೋಚನೆ ಮಾಡ್ತಾ ಇರಬಹುದು. ಇನ್ನು ಕೆಲವರು ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ, ನಿಮ್ಮ ಸನ್ನಿವೇಶಗಳನ್ನು ನೋಡಿ, ನೀವಿರುವ ಒಂದು ಕಾರ್ಯಗಳನ್ನು ನೋಡಿ, ನಿಮ್ಮನ್ನು ನೋಡಿ ಅಪಹಾಸ್ಯ ಮಾಡುತ್ತಿರಬಹುದು. ಇನ್ನು ಕೆಲವರು ನಿಮ್ಮನ್ನು ನೋಡಿ ಕೇವಲವಾಗಿ ಮಾತನಾಡ್ತಾ ಇರಬಹುದು, ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗಿ, ಅಥವಾ ನಿಮಗೆ ಯಾರೂ ಸಹಾಯ ಮಾಡುವವರಿಲ್ಲ, ನೀನು ಇನ್ನು ಮುಂದೆ ಎದ್ದೇಳುವುದಿಲ್ಲ, ನೀನು ಉದ್ಧಾರ ಆಗುವುದಿಲ್ಲ ಎಂಬುದಾಗಿ ಅನೇಕರು ನಿಮ್ಮನ್ನು ನೋಡಿ ಸಪಿಸ್ತಾ ಇರಬಹುದು. ಒಂದು ವೇಳೆ ನಿಮ್ಮನ್ನು ನೋಡಿ ಅನೇಕ ಜನಗಳು ಇವನು ಯಾವುದಕ್ಕೂ ಉಪಯೋಗ ಇಲ್ಲದವನು, ಯಾವುದಕ್ಕೂ ಬಾರದವರು ಎಂಬುದಾಗಿ ನಿಮ್ಮನ್ನು ನೋಡಿ ಅವರು ಹಾಸ್ಯ ಮಾಡುತ್ತಿರಬಹುದು. ಆದರೆ ಇವತ್ತು ದೇವರಾತ್ಮನು ನಿಮ್ಮೊಟ್ಟಿಗೆ ಹೇಳ್ತಾ ಇದ್ದಾನೆ, ಯೆಹೋವನೇ, ನನ್ನ ದೇವರೇ, ಸಹಾಯ ಮಾಡು, ನಿನ್ನ ಕೃಪೆಗೆ ತಕ್ಕಂತೆ ರಕ್ಷಿಸು. ಪ್ರಿಯ ದೇವರ ಮಕ್ಕಳೇ, ದೇವರು ನಿಮಗೆ ಸಹಾಯ ಮಾಡುವುದು ಮಾತ್ರವಲ್ಲದೆ ಆತನ ಕೃಪೆಗೆ ತಕ್ಕಂತೆ ನಿಮ್ಮನ್ನು ನಡೆಸುತ್ತಾನೆ. ಯಾಕೆಂದರೆ ಆತನ ಕೃಪೆಯು ಶಾಶ್ವತವಾದುದು, ಆತನ ಕೃಪೆಯು ಯಾವತ್ತೂ ಬಿದ್ದು ಹೋಗುವುದಲ್ಲ, ಆತನ ಕೃಪೆಯು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆದ್ದರಿಂದ ದೇವರಾತ್ಮನು ಹೇಳ್ತಿರುವಂಥ 2ನೇ ವಾಕ್ಯವನ್ನು ಗಮನಿಸಿ ನೋಡ್ರಿ. ಆಗ ಅವರು, ಇದು ನಿನ್ನ ಕೆಲಸವೆಂದು ಯೆಹೋವನಾದ ನೀನೇ ಮಾಡಿದ್ದೆಂದು ತಿಳಿದುಕೊಳ್ಳುವರು. ನೋಡ್ರಿ, ದೇವರು ಯಾವಾಗ ನಮ್ಮ ಅವಮಾನ ಪಡಿಸಿದವರ ಮುಂದುಗಡೆ, ನಮಗೆ ನಿಂದನೆ ಆದವರ ಮುಂದುಗಡೆ, ನಮಗೆ ಅಪನಿಂದನೆಗಳು ಆದವರ ಮುಂದುಗಡೆ ನಮ್ಮ ತಲೆಯನ್ನು ಎತ್ತುವಂತೆ ಮಾಡುತ್ತಾನೋ, ಆ ಸಮಯದಲ್ಲಿ ಅವರೆಲ್ಲರೂ ಕೂಡ ಯಾರ ಮುಂದುಗಡೆ ನಾವೆಲ್ಲ ಅವಮಾನ ಹೊಂದಿದ್ವೋ, ಯಾರ ಮುಂದುಗಡೆ ನಮಗೆ ನಾಚಿಕೆ ಆಗಿದೆಯೋ, ಯಾರ ಮುಂದುಗಡೆ ನಾವು ತಲೆ ಎತ್ತಿ ನಡೀತಾ ಇಲ್ಲವೋ, ಅಥವಾ ಯಾರು ನಮ್ಮನ್ನು ನೋಡಿ ಕೆಟ್ಟದಾಗಿ ಮಾತನಾಡ್ಕೊಳ್ತಾ ಇದ್ದಾರೋ, ಇವರು ಯಾರು ಸಹಾಯ ಮಾಡುವವರಿಲ್ಲ, ಇವರು ದೇವರು ಕೂಡ ಇವರ ಕಡೆ ಕೃಪೆ ತೋರಿಸೋದಿಲ್ಲ, ಇವರು ಏನು ತಪ್ಪು ಮಾಡಿದ್ರೋ ಏನೋ ಗೊತ್ತಿಲ್ಲ ಎಂಬುದಾಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ಕೊಳ್ತಾ ಇದ್ರೋ, ಅಂಥವರೆಲ್ಲರೂ ಕೂಡ ಆಶ್ಚರ್ಯಪಡುವಂತೆ ದೇವರೇನು ಮಾಡ್ತಾನಂದರೆ, ಆತನು ಒಂದು ಕೆಲಸವನ್ನು ಮಾಡಲಿಕ್ಕಿದ್ದಾನೆ, ಯೆಹೋವನಾದ ನೀನೇ ಮಾಡಿದೆಂದು ತಿಳಿದುಕೊಳ್ಳುವರು. ನೋಡ್ರಿ, ಆಗ ದೇವರು, ಇದು ನಿನ್ನ ಕೆಲಸವೆಂದು ತಿಳಿದುಕೊಳ್ಳು. ದೇವರು ಆತನ ಕೃಪೆಗೆ ತಕ್ಕಂತೆ ನಮ್ಮನ್ನು ನಡೆಸುವಾಗ, ಆತನ ಕೃಪೆಯಲ್ಲಿ ನಮ್ಮನ್ನು ನಡೆಸುವುದಾದರೆ, ಆತನ ಕೃಪೆಯಲ್ಲಿ ನಾವಿರುವುದಾದರೆ ಪ್ರಿಯರೇ, ಜನಗಳು ಬಾಯಿ ಎಷ್ಟೇ ಮಾತಾಡಿರ್ಬೋದು, ಅನೇಕರು ನಿಮ್ಮನ್ನು ನೋಡಿ ನಿಂದಿಸಿರ್ಬೋದು, ಅನೇಕರು ನಿಮ್ಮನ್ನು ಕೇವಲವಾಗಿ ಮಾತನಾಡಿರ್ಬೋದು, ಅನೇಕರು ನಿಮ್ಮನ್ನು ಅಪನಿಂದನೆಗೆ ಒಳಗಡೆ ಪಡಿಸಿರ್ಬೋದು, ಯಾಕೆ ಅನೇಕರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿರ್ಬೋದು. ಆದರೆ ದೇವರ ಆತ್ಮನಿವತ್ತು ಹೇಳ್ತಾ ಇದ್ದಾನೆ, ಅವರ ಮುಂದುಗಡೆ ನಾನು ಮಾಡುವ ಕೆಲಸನ, ದೇವರು ಮಾಡುವಂಥ ಕೆಲಸವನ್ನು ನೋಡಿ ಅವರು, ದೇವರೇ ಇದನ್ನು ಮಾಡಿದ್ದಾನೆ, ಯೇಸು ಕ್ರಿಸ್ತನೇ ಇವರ ಜೀವಿತದ ಅದ್ಭುತನ ಮಾಡಿದ್ದಾನೆ ಎಂಬುದಾಗಿ ತಿಳ್ಕೊಳ್ತಾರೆ ಪ್ರಿಯರೇ. ಆದ್ದರಿಂದ ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವಿನ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಸ್ವಾಮಿ ವಾಕ್ಯವನ್ನು ಆಶೀರ್ವಾದ ಮಾಡು. ವಾಕ್ಯದ ಪ್ರಕಾರ ಸ್ವಾಮಿ ಯೆಹೋವನೇ, ನನ್ನ ದೇವರೇ, ಸಹಾಯ ಮಾಡು, ನಿನ್ನ ಕೃಪೆಗೆ ತಕ್ಕಂತೆ ರಕ್ಷಿಸು. ಆಗ ಅವರು, ಇದು ನಿನ್ನ ಕೈ ಕೆಲಸವೆಂದು ಯೆಹೋವನಾದ ನೀನೇ ಮಾಡಿದ್ದೆಂದು ತಿಳಿದುಕೊಳ್ಳುವರು. ಪ್ರಿಯ, ಹೌದು ಸ್ವಾಮಿ, ಈ ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ, ಈ ವಾಕ್ಯದೊಟ್ಟಿಗೆ ನಮ್ಮನ್ನು ಮಾತನಾಡಿದ್ದಕ್ಕಾಗಿ ನಿನ್ನ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾದವ ತಂದೆಯ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.